ಇನ್ನು ಇದಕ್ಕೂ ಮುನ್ನ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಅಲ್ಲದೆ ದೆಹಲಿ ಎಐಸಿಸಿ ಕಚೇರಿಯಿಂದ ಮೆರವಣಿಗೆಯ ಮೂಲಕ ನಿಗಮ್ ಬೋಧ್ ಘಾಟ್ಗೆ ತರಲಾಯಿತು. ಅಂತಿಮ ನಮನ ಸಲ್ಲಿಸಿದ ರಾಷ್ಟ್ರ ಮತ್ತು ರಾಜ್ಯ ನಾಯಕರು ಧೀಮಂತ ನಾಯಕನಿಗೆ ನುಡಿನಮನವನ್ನು ಕೂಡ ಸಲ್ಲಿಸಿದ್ದಾರೆ. ನಿಜ, ಮನಮೋಹನ್ ಸಿಂಗ್ ರಾಜಕಾರಣದಲ್ಲಿ ಇದ್ರೂ ರಾಜಕಾರಣಿಯಾಗ್ಲಿಲ್ಲ. ಪ್ರಧಾನಿ ಹುದ್ದೆಯನ್ನ 2 ಬಾರಿ ಅಲಂಕರಿಸಿದ್ರು ಶ್ರೀಸಾಮಾನ್ಯನಂತೆ ಬದುಕಿದ್ದವರು. ಮೇರು ವ್ಯಕ್ತಿತ್ವ. ಇಂದಿನ ಪೀಳಿಗೆಗೆ ಮನಮೋಹನ್ ಸಿಂಗ್ ಆದರ್ಶಗಳೇ ದಾರಿದೀಪ. ಇಂತಹ ಮಹಾನ್ ಚೇತನ ಇಂದು ನಮ್ಮನ್ನೆಲ್ಲ ಆಗಲಿದೆ. ಗುರುವಾರ ರಾತ್ರಿ ವಿಧಿವಶರಾಗಿದ್ದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನ ನಿನ್ನೆ ಇಡೀ ದಿನ ಅವರ ನಿವಾಸದಲ್ಲಿ ನಡೆದಿತ್ತು. ಇಂದು ಬೆಳಿಗ್ಗೆ ಸಿಂಗ್ ನಿವಾಸದಿಂದ ಪಾರ್ಥಿವ ಶರೀರವನ್ನ ದೆಹಲಿಯಲ್ಲಿರುವ ಎಐಸಿಸಿ ಕಚೇರಿಗೆ ಸ್ಥಳಾಂತರಿಸಲಾಗಿತ್ತು. ಇದೇ ಎಐಸಿಸಿ ಕಚೇರಿ ಸಿಂಗ್ ಅವರ ಬದುಕಿನ ಅನೇಕ ಮಹತ್ವದ ಘಟನೆಗಳಿಗೆ ಸಾಕ್ಷಿಯಾಗಿತ್ತು. ತಮ್ಮ ಕರ್ಮಭೂಮಿಗೆ ಸಿಂಗ್ ಅವರ ಪಾರ್ಥಿವ ಶರೀರ ಬರ್ತಿದ್ದಂತೆ ಕಾಂಗ್ರೆಸ್ನ ರಾಷ್ಟ್ರ ಮತ್ತು ರಾಜ್ಯದ ದಿಗ್ಗಜ ನಾಯಕರು ಗೌರವಪೂರ್ವಕವಾಗಿ ಬರಮಾಡಿಕೊಂಡ್ರು. ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನ ನಡೆಯಿತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಪಕ್ಕ ಪಕ್ಷದ ಧ್ವಜವನ್ನ ಇರಿಸಿ ಮೇರು ನಾಯಕನಿಗೆ ಅಂತಿಮ ಗೌರವ ಸಲ್ಲಿಸಿದ್ರು. ಬಳಿಕ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಸಂಸದೆ ಪ್ರಿಯಾಂಕಾ ಗಾಂಧಿ ಸಿಂಗ್ ಅವರಿಗೆ ಪುಷ್ಪಗಳನ್ನಿರಿಸಿ ಅಂತಿಮ ನಮನ ಸಲ್ಲಿಸಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್ ಸೇರಿದಂತೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ನಾಯಕರು ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನ ಸಲ್ಲಿಸಿದ್ರು. ಅಂತ ನಾಯಕರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. 92 ವರ್ಷ ಆಗಿದೆ. ಅವ್ರು ಸತ್ತಿರ್ಬೋದು, ಬಟ್ ಅವರ ಕಾರ್ಯಕ್ರಮಗಳು ಅವ್ರನ್ನ ಜೀವಂತವಾಗಿ ಇಡ್ತದೆ. ಅವರು ಫೈನಾನ್ಸ್ ಮಿನಿಸ್ಟರ್ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಕೊನೆಯವರು ಕೂಡ ಈ ದೇಶದ ಆರ್ಥಿಕತೆಯನ್ನ ಸುಭದ್ರವಾಗಿ ಇಟ್ಟಿದ್ದನ್ನ ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮನಮೋಹನ್ ಸಿಂಗ್ ಅವರು ಒಂದು ಮಹಾನ್ ವ್ಯಕ್ತಿ, ಅವರು ರಾಜಕಾರಣಿ ಅಲ್ಲ, ಅವರೊಬ್ಬ ಸ್ಟೇಟ್ಸ್ಮನ್. ಅವ್ರ ನಿಧನದಿಂದ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ ಅಂತ ಭಾವಿಸ್ತೇನೆ. ಯಾಕಂದ್ರೆ ಬಹಳ ಸಜ್ಜನ, ಪ್ರಾಮಾಣಿಕ, ಸರಳ ವ್ಯಕ್ತಿ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಈ ದೇಶ ಕಂಡ ಒಬ್ಬ ಅಪರೂಪ ಸರಳ ಸಜ್ಜನಿಕೆ ರಾಜಕಾರಣಿ, ದೊಡ್ಡ ಆರ್ಥಿಕ ತಜ್ಞರು. ಅವರು ಸದಾ ಸ್ಮರಣೀಯರು. ಭಾರತ ಮತ್ತು ಪ್ರಪಂಚ ಒಬ್ಬ ಶ್ರೇಷ್ಠ ಚಿಂತಕನನ್ನು, ದೊಡ್ಡ ಆರ್ಥಿಕ ತಜ್ಞನ ಕಳ್ಕೊಂಡು ಅಗಾಧ ನಷ್ಟವನ್ನು ಅನುಭವಿಸುತ್ತಿದೆ. ಆ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ. ಎಐಸಿಸಿ ಕಚೇರಿಯಲ್ಲಿ ಅಂತಿಮ ನಮನ ಸಲ್ಲಿಸಿದ ಬಳಿಕ ಅಲ್ಲಿಂದ ದೆಹಲಿ ನಿಗಮ್ ಬೋಧ್ ಘಾಟ್ ವರೆಗೂ ಅಂದ್ರೆ ಸುಮಾರು 10 ರಿಂದ 11 ಕಿಲೋಮೀಟರ್ ವರೆಗೂ ಅಂತಿಮ ಯಾತ್ರೆ ನಡೆಯಿತು. ಅಂತಿಮ ಯಾತ್ರೆ ಉದ್ದಕ್ಕೂ ಸಾಕಷ್ಟು ಜನ ಮನಮೋಹನ್ ಸಿಂಗ್ ಪರ ಘೋಷಣೆ ಕೂಗಿದ್ರು, ಹೂಮಳೆ ಸುರಿಸಿದ್ರು. ರಾಹುಲ್ ಗಾಂಧಿ ಸಹ ಅಂತಿಮ ಯಾತ್ರೆಯ ಮುಂದೆ ಸಾಗ್ತಿದ್ದ ಸೇನಾ ವಾಹನದಲ್ಲೇ ಸಾಗಿದ್ರು. ಹೀಗೆ ಅಂತಿಮ ಯಾತ್ರೆ ಮೂಲಕ ಬೋಧ್ ನಿಗಮ್ ಘಾಟ್ಗೆ ಸಿಂಗ್ ಅವರ ಪಾರ್ಥಿವ ಶರೀರವನ್ನ ತರಲಾಯಿತು. ಬಳಿಕ ಸಿಖ್ ಸಂಪ್ರದಾಯದಂತೆ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ನಡೆಯಿತು. ದೇಶ ಕಂಡ ಮಹಾನ್ ಆರ್ಥಿಕ ತಜ್ಞ, ಸಾಮಾನ್ಯರ ಪ್ರಧಾನಿ ಎನಿಸಿಕೊಂಡ ಸಿಂಗ್ ಪಂಚಭೂತಗಳಲ್ಲಿ ಲೀನರಾದ್ರು. ಮನಮೋಹನ್ ಸಿಂಗ್ ಸ್ಮಾರಕಕ್ಕೆ ಜಾಗ ನೀಡಲು ಕೇಂದ್ರ ಒಪ್ಪಿಗೆ. 2 ಬಾರಿ ಪ್ರಧಾನಿಯಾದ ಮನಮೋಹನ್ ಸಿಂಗ್ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಇಂದಿಗೂ ಅವರ ಆರ್ಥಿಕ ತಳಹದಿಯ ಮೇಲೆಯೇ ದೇಶ ಮುನ್ನಡೆಯುತ್ತಿದೆ. ಇಂತಹ ಸಿಂಗ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಜಾಗ ಕೊಡುವಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಪ್ರಧಾನಿ ಮೋದಿಗೆ ಖರ್ಗೆ ಪತ್ರ ಬರೆದಿದ್ರು. ಕೇಂದ್ರ ಸರ್ಕಾರ ಸಿಂಗ್ ಸ್ಮಾರಕ ನಿರ್ಮಾಣಕ್ಕೆ ಜಾಗ ನೀಡಲು ಒಪ್ಪಿಗೆ ನೀಡಿದೆ. ಆದ್ರೆ ಅಂತ್ಯಕ್ರಿಯೆ ನಡೆದ ಸ್ಥಳದಲ್ಲೇ ಸ್ಮಾರಕ ನಿರ್ಮಾಣ ಮಾಡೋದಾ ಅಥವಾ ಬೇರೆ ಕಡೆ ಸ್ಮಾರಕ ನಿರ್ಮಿಸೋದಾ ಅನ್ನೋ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಸ್ಮಾರಕ ತಪ್ಪು 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 ಸ್ಮಾರಕ ಕೊಡಲೇಬೇಕಾಗಿತ್ತು. ಏನು ನಮ್ಮ ಅಧ್ಯಕ್ಷರು ಕೇಳಿದ್ದು ತಪ್ಪೇನಿಲ್ಲ. ಉದಾರ ಹೃದಯ ಶ್ರೀಮಂತಿಕೆಯನ್ನು ತೋರಿಸಬೇಕಾಗಿತ್ತು.
ಈಗೂ ಕೂಡ ತೋರಿಸ್ಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ನೀವು ನೆನ್ಪಿಟ್ಕೊಳ್ತೀರಿ, ವಿರೋಧ ಪಾರ್ಟಿಯವರು ನೆನ್ಕೊಳ್ತೀರಿ ಅಂತ ಹೇಳ್ತಿದ್ರು, ಅದಾಗ್ತಾ ಇದೆ. ಇನ್ನು ಸ್ಮಾರಕ ಸ್ಥಳದ ಬಗ್ಗೆ ಟ್ವೀಟ್ ಮಾಡಿರುವ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್, ಸ್ಮಾರಕದ ಸ್ಥಳವನ್ನ ಇನ್ನೂ ಗುರುತಿಸದೇ ಇರೋದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಇದು ಭಾರತದ ಮೊದಲ ಸಿಖ್ ಪ್ರಧಾನಮಂತ್ರಿ ಸಿಂಗ್ ಅವರಿಗೆ ಮಾಡಿದ ಉದ್ದೇಶಪೂರ್ವಕ ಅವಮಾನವಲ್ಲದೆ ಬೇರೇನೂ ಅಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರು ಪ್ರಧಾನಿಗೆ ಪತ್ರ ಬರೆದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆಯನ್ನ ಅವರ ಪರಂಪರೆಯನ್ನ ಗೌರವಿಸಲು ಸ್ಮಾರಕವನ್ನ ನಿರ್ಮಿಸಬಹುದಾದ ಸ್ಥಳದಲ್ಲಿ ನೆರವೇರಿಸಲು ಪ್ರಸ್ತಾಪಿಸಿದ್ರು. ಆದ್ರೆ ಸ್ಮಾರಕ ನಿರ್ಮಾಣಕ್ಕೆ ಭಾರತ ಸರ್ಕಾರ ಏಕೆ ಸ್ಥಳವನ್ನ ಗುರುತಿಸಲಿಲ್ಲ ಎಂಬುದು ಅರ್ಥವಾಗ್ತಿಲ್ಲ. ಇದು ಭಾರತದ ಮೊದಲ ಸಿಖ್ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಮಾಡಿದ ಉದ್ದೇಶಪೂರ್ವಕ ಅವಮಾನವಲ್ಲದೆ ಬೇರೇನೂ ಅಲ್ಲ. ಸ್ಮಾರಕ ಎಲ್ಲಿ ಮಾಡಿದ್ರೇನು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸಾಧನೆ, ಅವರ ಕೊಡುಗೆಗಳು ಶಾಶ್ವತವಾಗಿವೆ. ಅವರ ಆದರ್ಶಗಳು ಅದೆಷ್ಟೋ ಜನರಿಗೆ ದಾರಿದೀಪವಾಗಿದೆ. ಸಿಂಗ್ ದೇಶದ ಪ್ರತಿಯೊಬ್ಬನ ಮನದಲ್ಲೂ ಶಾಶ್ವತವಾಗಿ ನೆಲೆಸಿದ್ದು, ಮುಂದಿನ ಪೀಳಿಗೆವರೆಗೂ ಅವರ ಕೆಲಸಗಳೇ ಅವರನ್ನ ಅಮರರನ್ನಾಗಿಸಿವೆ. ಬ್ಯೂರೋ ರಿಪೋರ್ಟ್, TV9.